ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಶಿಖರ್ ಬೆಂಗಳೂರು, ನಾನು ನಿಮ್ಮ ರವಿಜಯಣ್ಣ. ಸೊ ಇವತ್ತು ನೀವು ನೋಡ್ದಂಗೆ ನಾವು ಪವರ್ ಸರ್ ಅವ್ರ ಸೈಟಲ್ಲಿ ಇದ್ದೀವಿ. ಸೊ ಈಗ ಅವ್ರದ್ದೇ ಆದ ಒಂದು ಕಮೆಂಟ್ ಮತ್ತು ಒಂದು ರಿವ್ಯೂ ತೊಗೊಳ್ಳೋಣ ನಮ್ಮ ಬಗ್ಗೆ, ನಮ್ಮ ಕೆಲಸ ಈಗ ಬರ್ತಾ ಇದೆ ಅನ್ನೋದು. ಸೊ ಈಗ ಪವರ್ ಸರ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗ ನಮ್ಮ ವೀಕ್ಷಕರಿಗೆ ಏನಂದರೆ ನಿಮ್ಮದೊಂದು ಫಸ್ಟ್ ಇಂಟ್ರೊಡಕ್ಷನು, ಹೇಳಿ. ನಿಮ್ಮ ಕಂಪ್ಲೀಟ್ ಹೆಸರು ಮತ್ತು ನೀವೇನು ಕೆಲಸ ಮಾಡ್ತಾ ಇದ್ರಿ, ಮತ್ತು ಇದು ನೀವು ಮನೆ ಕಟ್ತಾ ಇರೋದು, ಒಂಚೂರು ಇಂಟ್ರೊಡಕ್ಷನ್ ಕೊಟ್ಟು ತದನಂತರ ಈಗ ನಮ್ಮ ಬಗ್ಗೆ ಏನು ಅನ್ಸುತ್ತೆ, ಈಗ ನಮ್ಮ ಹತ್ರ ಏನು ಸರ್ವಿಸಸ್ ತೊಗೊಂಡಿದ್ದೀರಾ ಅದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಒಂದು ಮಾತು ಹೇಳಿ ಅಂತ. ನನ್ನ ಹೆಸರು ಜೀವಾಜಿರಾವ್ ಪವಾರ್ ಅಂತ ಅಂದ್ಬಿಟ್ಟು ನಾನು ಇಸ್ರೋಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದಮೇಲೆ ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು. ಅದಾದಮೇಲೆ ನಮ್ಮ ಶಂಕರ್ ಅಂತ ಒಬ್ಬರು ನಮ್ಮ ಮನೆ ಹತ್ರನೇ ಮನೆ ಕಟ್ತಾ ಇದ್ರು. ಅವ್ರು ಕನ್ಸಲ್ಟ್ ಮಾಡಿದ್ವಿ. ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಹೆಂಗೆ ಇದು ಇವಾಗ ಕಂಬಿ ಕಟ್ಟೋದು ಇರಲಿ ಏನೋ ಇರಲಿ, ಇವರು ಒಂದು ಹೇಳ್ತಾರೆ, ಬೇರೆಯವ್ರು ಹೇಳ್ತಾರೆ. ಸರಿ, ಆವಾಗ ನಮ್ಮ ಇವ್ರದ್ದು ಯೂಟ್ಯೂಬ್ ಚಾನೆಲ್ ನೋಡಿನೇ ರಾಜಾಜಿನಗರಲ್ಲಿ ನಾವು ಹುಡ್ಕೊಂಡು ಹೋಗಿ, ನಾನು ನಮ್ಮ ಮಿಸಸ್ ಹೋಗಿ ಅವ್ರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ಮೇಲೆ ಇವ್ರು ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇವ್ರು ಮಾಡಿದ್ಮೇಲೆ ಯಾವಾಗ ನಾವು ಕರೆದ್ರೂ ಇಮಿಡಿಯೇಟ್ಲಿ ಬರ್ತಾರೆ, ಮಾತಾಡಿಕೊಂಡು ಏನೇನಿದೆ ಫಾಲ್ಟ್ ಏನಿದೆ ಅವ್ರಿಗೂ ಹೇಳ್ತಾರೆ. ಶಂಕರ್ ಅವರು ಇಂಜಿನಿಯರೇ, ಶಂಕರ್ಗೂ ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಅದು ಏನಿದೆ ಅದೆಲ್ಲ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ನಮ್ಮ ಮನೆ ಮೋಲ್ಡ್ನಲ್ಲಿ ಇದೆ. ಮೋಲ್ಡಿಂಗ್ಗೆ ನೆಲ ಕಂಬಿಗಳು ನಡೀತಾ ಇದೆ. ಅಲ್ಲಿ ಬಂದ್ಬಿಟ್ಟು ಒಂದು ಈ ಹಳೆ ಇದರಲ್ಲಿ ಹೇಳ್ತಾರಲ್ಲ, ಏನು ಹೇಳ್ತಾರೆ ಅದು ತೊಟ್ಟಿ ಮನೆ. ಆ ತೊಟ್ಟಿ ಮನೆ ಕಟ್ಟಬೇಕು ಹೇಗೆ ಅಂತ ಅಂದ್ಬಿಟ್ಟು ನಮ್ಮ ಮಿಸಸ್ ಹೇಳಿದ್ರು, ಅದು ಎಲ್ರಿ ಗ್ರೌಂಡ್ ಫ್ಲೋರ್ ಮಾಡೋದು ಯಾವಾಗಲೂ ಇಲ್ಲೆಲ್ಲ, ಇದು ಕಟ್ತೀನಿ, ನೀನು ಯೋಚನೆ ಮಾಡ್ಬೇಡ ಅಂತ ಅಂದ್ಬಿಟ್ಟು ಸಾಹೇಬ್ರ ಹತ್ರ ಮಾತಾಡಿದ್ಮೇಲೆ ಆಯಿತು, ಅದಕ್ಕೆ ಏನು ಪ್ಲಾನ್ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಬಂದು ಇವರು ನೋಡಿ ಅದೆಲ್ಲ ಏನೇನು ಕೊಟ್ಟಾದ್ಮೇಲೆ ನಮ್ಮ ಕಾಂಟ್ರಾಕ್ಟ್ ಶಂಕರ್ ಅವರು, ಇಂಜಿನಿಯರ್ ಶಂಕರ್ ಅವರನ್ನು ಬಂದು ಅದೇ ಥರ ಮಾಡಿ ಇವತ್ತು ಚೆಕ್ಕಿಗೆ ಬಂದಿದ್ದಾರೆ. ಬಂದಾದ್ಮೇಲೆ ಎಲ್ಲ ಸ್ಯಾಟಿಸ್ಫೈ ಆಗಿದೆ. ಇನ್ನು ಇವಾಗ ನೆಕ್ಸ್ಟ್ ಬಂದು ನೆಕ್ಸ್ಟ್ ಇನ್ನೊಂದು ಮೋಲ್ಡ್ ಎಲ್ಲ ಇರುತ್ತೆ. ಬಂದು ನಮಗೆ ಯಾವಾಗ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬರ್ತಾರೆ. ಈಗ ನೀವು ಕೇಳಿದಂತೆ ಪವರ್ ಸರ್ ಅವ್ರದ್ದು ಒಂದು ರಿವ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಡೀತಾ ಇರೋದು ಯಾವ ಥರ ಅನ್ನೋದೊಂದು ನಿಮಗೆ ಪ್ರಿವ್ಯೂ ಕೊಡ್ತೀನಿ. ಸೊ ಫಸ್ಟ್ ಅವರು ಶಂಕರ್ ಇಂಜಿನಿಯರ್ ಅಂದ್ಬಿಟ್ಟು ಅವ್ರ ಹತ್ರ ಕನ್ಸ್ಟ್ರಕ್ಷನ್ ಅಂತ ಅಪ್ರೋಚ್ ಆಗಿರ್ತಾರೆ. ತದನಂತರ ನಮ್ಮ ಹತ್ರ ಬಂದು ಸ್ಟ್ರಕ್ಚರಲ್ ಡಿಸೈನ್ ಇರ್ಬೋದು, ಎಲಿವೇಷನ್ಸ್ ಇರ್ಬೋದು, ಇಲ್ಲ ಟೆಕ್ನಿಕಲ್ ಅಡ್ವೈಸರ್ಸ್ ಇರ್ಬೋದು, ನಮ್ಮ ಹತ್ರ ಸರ್ವಿಸಸ್ ತೊಗೊಂಡಿದ್ದಾರೆ. ಸೊ ಅದ್ರ ಥರನೇ ನಾವು ಅವ್ರಿಗೆ ಸರ್ವಿಸಸ್ ಕೊಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ಬಂದು ನೋಡಿದ್ಮೇಲೆ ನಮಗೇನಾಯಿತು, ಶಂಕರ್ ಅನ್ನೋರು ಪ್ರೊವೈಡ್ ಮಾಡ್ತಾ ಇರೋಂಥ ವರ್ಕೇ ಇರ್ಬೋದು, ಮತ್ತು ನಮ್ಮ ಜೊತೆ ಕೋಆರ್ಡಿನೇಷನ್ ಇರ್ಬೋದು, ತುಂಬ ಸ್ಮೂತಾಗಿದೆ. ನೀವು ನೋಡ್ದಂಗೆ ನಾವು ಬೇರೆ ಕಾಂಟ್ರಾಕ್ಟರ್ಸ್ ಹತ್ರ ಬಂದಾಗ ಏನಾಗುತ್ತೆ, ಸ್ವಲ್ಪ ಮೈನ್ಯೂಟ್ ಕಾನ್ಫ್ಲಿಕ್ಟ್ಸ್ ಅಂತೂ ಇದ್ದೇ ಇರ್ತದೆ. ಸೊ ಇಲ್ಲಿ ನಮ್ಗೆ ಅದು ಫೇಸ್ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ನಾನು ಹೇಳೋದು, ಇದೇ ಥರ ನೀವು ಯಾರೇ ಕಾಂಟ್ರಾಕ್ಟರ್ಸ್ ಇರ್ಬೋದು ಅಥವಾ ಇಂಜಿನಿಯರ್ಸ್ ಇರ್ಬೋದು, ನೀವು ಮ್ಯೂಚುವಲ್ ಆಗಿ ಮೂವ್ ಮಾಡಿದಾಗ ಏನಾಗುತ್ತೆ, ಒಬ್ಬರು ಕ್ಲೈಂಟ್ ಯಾರೇ ಇರ್ತಾರೆ, ಅವ್ರ ಮನೆ ಕಟ್ಟೋ ಆಸೆ ಇರೋದ್ರಿಂದ ಅದರಲ್ಲಿ ಚೆನ್ನಾಗಿ ಇನ್ನೂ ಬೆಟರ್ಮೆಂಟ್ ಆಗಿ ನಾವು ಮನೆ ಕಟ್ಕೊಡ್ಬೋದೇ ಹೊರತು ನಾವು ಇನ್ನೇನು ಎಕ್ಸ್ಟ್ರಾ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಸೊ ನಮ್ದು ಏನೇ ಇದ್ರೂ ಆ ಪ್ರಾಜೆಕ್ಟ್ ಚೆನ್ನಾಗಿ ಬರಲಿ ಅನ್ನೋದು ಒಂದು ಆಸೆ ಇರುತ್ತೆ, ಬಿಟ್ಟರೆ ಬೇರೆ ಇನ್ನೇನು ಇರೋದಿಲ್ಲ. ಸೊ ಪವರ್ ಸರ್ಗೆ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಇದೇ ರೀತಿ ನಿಮ್ಮಲ್ಲೂ ಇನ್ನೂ ಎಷ್ಟು ಜನ ವೇಟ್ ಮಾಡ್ತಾ ಇರ್ಬೋದು. ಇನ್ನು ಬರೋವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಶಂಕರ್ ಅವ್ರನ್ನೂ ಮಾತಾಡಿಸ್ತೀವಿ. ಸೊ ಅದನ್ನು ನೋಡಿ. ಸೊ ಈ ವಿಡಿಯೋ ಏನಿಸ್ತು ಅಂತ ನೀವು ಕಮೆಂಟು ಲೈಕು ಕೊಡಿ. ಜೊತೆಲಿ ನಮ್ಮ ಪವರ್ ಸರ್ ಅವ್ರಿಗೆ ನೀವು ಆಲ್ ದ ಬೆಸ್ಟ್ ಅಂತ ಹೇಳಿ, ಮತ್ತು ಈಗ ಮನೆ ಇನ್ನೂ ಸ್ಟೇಜ್ ಬೈ ಸ್ಟೇಜ್ ಏನೇನು ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಅದ್ರ ವೀಡಿಯೋಸು ಕೂಡ ಕೊಡ್ತೀವಿ ನಾವು ನಿಮಗೆ. ತದನಂತರ ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದು ವೀಡಿಯೋ ಕೊಡ್ತೀವಿ, ಅದು ವಾಕ್ ಥ್ರೂ ಇರ್ಬೋದು. ಪವರ್ ಸರ್ನ ಜೊತೆಲೇ ಇಟ್ಕೊಂಡು ನಾವು ವಾಕ್ ಥ್ರೂ ಕೊಡ್ತೀವಿ ನಿಮಗೆ. ಆ ವಿಡಿಯೋನು ನಿಮಗೆ ಫ್ಯೂಚರಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ನಾವು ಮುಗಿಸ್ತೀವಿ. ಬಟ್ ನಾವು ಏನು ಹೇಳೋದಂದ್ರೆ, ಏನೋ ನಿಮ್ಗೆ ಮನೆ ಕಟ್ಟುವ ಕನ್ಸ್ಟ್ರಕ್ಷನ್ಸ್ ಏನೋ ಬೇಕಾದರೆ, ಮಾತಾಡಬೇಕಾದ್ರೆ, ಏನೊಂದು ಅವ್ರ ಐಡಿಯಾಸ್ ತಗೊಳ್ಬೇಕಾದ್ರೆ ಸರ್ ಹತ್ರ ಹೋಗಿ ನಿಮಗೆ ಟಾಪ್ ಟು ಬಾಟಮ್ ಏನೇನಿದೆ ನಿಮ್ಮ ಕಡೆಯಿಂದ ಹೇಳುವಾಗ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಎಲ್ಲ ಕ್ಲೀನಾಗಿ ಸಾಲ್ವ್ ಮಾಡಿ ಕ್ಲೀನಾಗಿ ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಇದನ್ನು ನಾನು ಹೇಳೋದು ಇಷ್ಟಪಡ್ತೀನಿ.
ಪಕ್ಕದಲ್ಲಿದ್ದಾರೆ ಶಂಕರ ಇಂಜಿನಿಯರ್ ಅವರು ಕೂಡ ಸಿವಿಲ್ ಇಂಜಿನಿಯರು. ಸೊ ಅವರು ಈ ಪ್ರಾಜೆಕ್ಟ್ನ ಸಿವಿಲ್ ವರ್ಕ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ. ಸೊ ಇದರಲ್ಲಿ ನಮ್ಗೇನಂದರೆ ನಾವು ಏನೇ ಡಿಸೈನ್ ಇರ್ಬೋದು, ಆರ್ಕಿಟೆಕ್ಚರ್ ಪ್ಲಾನ್ ಇರ್ಬೋದು, ಇಲ್ಲ ನಮ್ಮದು ಎಲಿವೇಷನ್ಸ್ ಇರ್ಬೋದು, ಅಥವಾ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇರ್ಬೋದು, ನಾವು ಏನೇ ಮಾಡಿದ್ರು ಕ್ಲೈಂಟ್ಗೆ ನಾವು ಎಷ್ಟೇ ಸಪೋರ್ಟ್ ಮಾಡಿದ್ರು ಈ ಥರ ಇಂಜಿನಿಯರ್ಸು ಸೈಟಲ್ಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಮ್ಯಾಕ್ಸಿಮಮ್ ಔಟ್ಪುಟ್ ತರಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥದ್ರಲ್ಲಿ ನಾವು ಶಂಕರ್ ಅಂತ ಇಂಜಿನಿಯರ್ಸ್ ಇರ್ಬೋದು ಅಥವಾ ಕಾಂಟ್ರಾಕ್ಟರ್ಸ್ ಯಾರೇ ಇರ್ಬೋದು, ಇವ್ರ ಥರ ಸಪೋರ್ಟ್ ಮಾಡೋದನ್ನ ಎಲ್ಲರೂ ಕಲಿಬೇಕು. ಜೊತೆಲಿ ಇವ್ರ ಥರ ನಮಗೆ ಅಸಿಸ್ಟೆನ್ಸ್ ಇರ್ಬೋದು, ಅವ್ರು ಏನೇ ಒಂದು ಡೌಟ್ಸ್ ಇರ್ಬೋದು, ಅಥವಾ ಅವ್ರು ಏನಾರು ಕ್ಲಾರಿಫಿಕೇಶನ್ಸ್ ಇರ್ಬೋದು ಡ್ರಾಯಿಂಗ್ಸ್ ಬಗ್ಗೆ, ಯಾವ ರೀತಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಹ್ಯಾಂಡಲ್ ಮಾಡ್ತಾ ಬಂದರೆ ಭಾಳಷ್ಟು ಚೆನ್ನಾಗಿ ನಮಗೆ ಪ್ರಾಜೆಕ್ಟ್ ಔಟ್ಕಮ್ ಸಿಗುತ್ತೆ. ಇದರಲ್ಲಿ ಎಲ್ಲದಕ್ಕೂ ನಾವು ಮತ್ತು ಶಂಕರ್ ಇರ್ಬೋದು ವರ್ಕ್ ಮಾಡ್ತಾ ಇರೋದು ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡಲಿಕ್ಕೆ ಹೊರತು ಇನ್ನೇನಕ್ಕೂ ಅಲ್ಲ. ಸೊ ಇದನ್ನು ಹೇಳ್ತಾ ನಾನು ಇವಾಗ ಶಂಕರ್ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಈಗ ಶಂಕರ್ ಅವರು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಜೊತೆಲಿ ಈ ಪ್ರಾಜೆಕ್ಟ್ ಬಗ್ಗೆ ಕೂಡ ಮಾತಾಡ್ತಾರೆ. ಹೇಳಿ ಶಂಕರ್ ಅವರೇ. ಹಾಯ್ ಸರ್, ನನ್ನ ಹೆಸರು ಶಂಕರ್. ಅಂಬೇಡ್ಕರ್ ಕಾಲೇಜಲ್ಲಿ BE ಮುಗಿಸಿದ್ದೆ, ಮತ್ತು UECನಲ್ಲಿ ME ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಆ್ಯಕ್ಚುಲಿ ಪವರ್ ಸರ್ ನಮ್ಮ ಕೆಲಸ ನೋಡಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಈ ಥರ ಎಲ್ಲ ಆಲ್ರೆಡಿ ಪ್ರಿಫರೆನ್ಸ್ ಮಾಡಿ ನಮ್ಮ ಹತ್ರ ಬಂದರು. ನಾವು ಕೂತ್ಕೊಂಡು ಇಬ್ಬರು ಡಿಸ್ಕಸ್ ಮಾಡಿ ಒಂದು ಪ್ಲ್ಯಾನ್ ಲೇಔಟ್ ರೆಡಿ ಮಾಡಿದ್ವಿ. ಆಮೇಲೆ ರೆಡಿ ಮಾಡಿದ್ಮೇಲೆ ಸರ್ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲಿಂದ ನಮ್ಮ ಶಿಖರ್ ಸರ್ ಅವರು ಇದ್ದಾರೆ, ಈ ಥರ ಡ್ರಾಯಿಂಗ್ಸು ಸ್ಟ್ರಕ್ಚರ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಒಳ್ಳೇದಾಯಿತು ಸರ್, ತುಂಬ ಚೆನ್ನಾಗಿ ಮನೆ ಬರುತ್ತೆ, ಅವ್ರ ಕಡೆ ಕೊಡೋಣ ಅಂತೇಳಿ ನಾವು ಸ್ಟ್ರಕ್ಚರ್ ಡೀಟೇಲ್ಸ್ ಆಗಲಿ, ಎಲಿವೇಶನ್ ಆಗಲಿ, ಮತ್ತು ಪ್ಲ್ಯಾನ್ ಲೇಔಟ್ ಆಗಲಿ ಎಲ್ಲ ಫೈನಲೈಸ್ ಮಾಡಿ ಈ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತಿಗೆ ಫಸ್ಟ್ ರೂಫ್ ಕಾಂಕ್ರೀಟು ಸ್ಟ್ರಕ್ಚರ್ ನಡೀತಾ ಇದೆ. ಇನ್ನು ರೂಫಿಂಗ್ ಬಂದು ಇನ್ನೊಂದು 2 ಡೇಸಲ್ಲಿ ಆಗುತ್ತೆ. ಇಷ್ಟು ವರ್ಕ್ ಮಾಡಿದ್ದೀವಿ. ಸೊ ನೀವು ನೋಡ್ದಂಗೆ ನಮ್ಮ ಹಿಂದೆನೇ ಕಾಣ್ತಾ ಇದೆ ನಿಮಗೆ ಪ್ರಾಜೆಕ್ಟು. ಸೊ ನಿಮಗೆ ಔಟ್ಕಮ್ಮು ಇಲ್ಲಿ ಇವಾಗ ಕಡಿಮೆ ಕಾಣ್ತಾ ಇರ್ಬೋದು. ನಾನು ಒಳಗೆಲ್ಲ ಓಡಾಡಿ ಮತ್ತು ಇವ್ರ ವರ್ಕ್ಸು ಮತ್ತು ಇಂಟ್ರಾಕ್ಷನ್ಸ್ ಎಲ್ಲ ನೋಡಿದಾಗ ಈಗ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರ್ ಅಥವಾ ಒನ್ ಆಫ್ ದ ಬೆಸ್ಟ್ ಕಾಂಟ್ರಾಕ್ಟರ್ ನಾನು ಇಲ್ಲಿವರೆಗೂ ಫೇಸ್ ಮಾಡಿರೋದು. ಯಾಕೆಂದರೆ ನಾನು ಫೇಸ್ ಮಾಡಿದಾಗ ಏನಾಗುತ್ತೆ, ನಾವು ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಎಲ್ಲರೂ ಮಾಡ್ತಾರೆ. ಈಗ ನಾನೇ ಪ್ರಾಜೆಕ್ಟ್ ತೊಗೊಂಡಿದ್ರು ಚಿಕ್ಕ ಪುಟ್ಟ ತಪ್ಪಾಗುತ್ತೆ, ಅದನ್ನೇ ಅಕ್ಸೆಪ್ಟ್ ಮಾಡಿ ಅದನ್ನೇ ರೆಕ್ಟಿಫೈ ಮಾಡಿಕೊಂಡು ಮುಂದೆ ಹೋಗೋದೇ ಇಂಪಾರ್ಟೆಂಟು. ಸೊ ಅದನ್ನು ನಾನು ಶಂಕರಲ್ಲಿ ಅವ್ರು ನೋಡಿದ್ದೀನಿ. ಸೊ ಈ ಥರ ನೀವು ಯಾರೇ ಇರ್ಬೋದು, ನಮ್ಮ ಕಾಂಟ್ಯಾಕ್ಟ್ರು ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು ಅಂತ ಇದ್ದೀರಾ ಅಥವಾ ಮಾಡಿಸ್ಬೇಕು ಅಂತ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಇದನ್ನು ಅಳವಡಿಸ್ಕೊಂಡು ಮುಂದೆ ಹೋದರೆ ನಾವು ಪ್ರತಿಯೊಬ್ಬರು ಒಂದು ಒಳ್ಳೆ ಪ್ರಾಜೆಕ್ಟ ಕೊಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಕ್ಲೈಂಟ್ಗೆ ನಾವೇನು ಬೇಕೋ ಅದನ್ನ ಔಟ್ಕಮ್ಮು ಕ್ಲೀನಾಗಿ ಕೊಡ್ಬೋದು. ಸೊ ಇಷ್ಟನ್ನು ನಾನು ನಿಮ್ಮನ್ನ ಬಯಸೋದು. ಜೊತೆಲಿ ನಾನು ಶಂಕರ್ ಅವ್ರಿಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ಇನ್ನೂ ಪ್ರಾಜೆಕ್ಟ್ ಇನ್ನೂ ಮುಂದೆ ಹೋಗಬೇಕು, ಇನ್ನೂ 2 ಫ್ಲೋರ್ ಬರೋದಿದೆ. ಸೊ ಅದನ್ನು ಕೂಡ ನಾವು ಹಿಂಗೆ ಮುಂದೆ ನಡೆಸ್ಕೊಂಡು ಹೋಗಿ ಫೈನಲ್ ಆಗಿ ಪ್ರಾಜೆಕ್ಟ್ ಔಟ್ಕಮ್ ತುಂಬ ಚೆನ್ನಾಗಿ ಬಂತು ಅಂದರೆ ನನಗೂ ಕೂಡ ಖುಷಿ, ಅವ್ರಿಗೂ ಖುಷಿ. ಇದನ್ನ ನಮ್ಮ ಕ್ಲೈಂಟ್ಗೆ ನಾವು ಮಾತಾಡ್ಬೇಕಾದ್ರೂ ತುಂಬ ಖುಷಿಯಿಂದ ಮಾತಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಇನ್ನೂ ಏನಾದರೂ ಡೌಟ್ಸು ಅಥವಾ ಕ್ಲಾರಿಫಿಕೇಷನ್ಸ್ ಇತ್ತು ಅಂದರೆ ಖಂಡಿತವಾಗಿಯೂ ನೀವು ಕಮೆಂಟ್ ಮಾಡಿ. ನಾವು ಇನ್ನೂ ಬರ್ತಾ ನಿಮ್ಗೆ ಇನ್ನೂ ಅಪ್ಡೇಟೆಡ್ ವೀಡಿಯೋಸ್ ಕೊಡ್ತಾ ಹೋಗ್ತೀವಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸೊ ಇಲ್ಲೇನಂದರೆ ಶಿಖರ್ ಬಿಲ್ಡರ್ಸ್ ಅಂಡ್ ಕಾಂಟ್ರಾಕ್ಟರ್ಸಲ್ಲಿ ನಿಮಗೆ ಮನೆ ಕಟ್ಟೋದ್ರಿಂದ ಹಿಡಿದು ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಇಂಟೀರಿಯರ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಡಿಸೈನ್ ಇರ್ಬೋದು. ಸೊ ಯಾವುದೇ ವಿಚಾರ ಇದ್ದರೂ ನೀವು ಟೆಕ್ನಿಕಲ್ ಕನ್ಸಲ್ಟೇಷನಿಂದ ಹಿಡಿದು ಕನ್ಸ್ಟ್ರಕ್ಷನ್ ತನಕ ನಮ್ಮ ಹತ್ರ ಅಪ್ರೋಚ್ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಹೇಳೋದಾದರೆ ನಿಮಗೆ ಒಳ್ಳೆ ಪ್ಯಾಕೇಜಸ್ ಇರುತ್ತೆ ನಮ್ಮಲ್ಲಿ. ಸೊ ಕ್ವಾಲಿಟಿನೇ ಹೈ ಪ್ರಯಾರಿಟಿ ನಮ್ಮದು. ಸೊ ಕ್ವಾಲಿಟಿ ಬೇಕು ಅಂದರೆ ನೀವು ಯಾರ ಹತ್ರನೂ ನೀವು ಹೋಗೋದು ಬೇಕಾಗಿಲ್ಲ. ನಮ್ಮ ಹತ್ರ ಬಂದರೆ ನಾವು ನಿಮಗೆ ಸಜೆಷನಿಂದ ಹಿಡಿದು ನಮ್ಮ ಕ್ವಾಲಿಟಿ ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀವಿ. ಯಾತಕ್ಕೆ ಅಂದರೆ ನೀವು ಮಾರ್ಕೆಟಲ್ಲಿ ತುಂಬ ಜನ ಕಾಂಟ್ರಾಕ್ಟರ್ಸ್ ಇರ್ಬೋದು, ಬಟ್ ಶಿಖರ್ ಬಿಲ್ಡರ್ಸ್ಗೆ ನೀವು ಒಂದ್ಸಲಿ ಅಪ್ರೋಚ್ ಮಾಡಿದ್ರೆ ನಿಮಗೆ ತಿಳಿಯುತ್ತೆ ಮಾರ್ಕೆಟಲ್ಲಿ ಯಾವ ಥರ ಇದೆ ಅನ್ನೋದಕ್ಕಿಂತ ನಮ್ಮ ಹತ್ರ ನಿಮಗೆ ಏನು ಬೆಟರ್ ಕ್ವಾಲಿಟಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಡಿಸ್ಕೌಂಟ್ಸ್ ನೋಡಿ ನೀವು ಮೋಸ ಹೋಗಬೇಡಿ. ಡಿಸ್ಕೌಂಟ್ಸ್ ಬಿಟ್ಟು ನೀವು ಮನೆ ಚೆನ್ನಾಗಿರಬೇಕು, ಲಾಂಗ್ ಡ್ಯೂರೇಷನ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಶಿಖರ್ ಬಿಲ್ಡರ್ಸ್ನ ಆಫ್ ಮಾಡಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ನೋಡಿ ನಮ್ಮದು ಯಾವ ಥರ ಇರುತ್ತೆ ಅಂತ. ತದನಂತರ ನೀವು ಡಿಸಿಷನ್ಸ್ ತೊಗೊಳ್ಳಿ. ಸೊ ಶಿಖರ್ ಬಿಲ್ಡರ್ಸ್ನ ನೀವು ಅಪ್ರೋಚ್ ಮಾಡಿದ್ರೆ ಹೈ ಕ್ವಾಲಿಟಿಯಿಂದ ಬೆಸ್ಟ್ ರೇಟ್ಸಲ್ಲಿ ನಿಮಗೆ ಕೆಲಸ ಆಗೋದಂತೂ ಖಂಡಿತ. ಸೊ ಡೂ ವಿಸಿಟ್ ಶಿಖರ್ ಬಿಲ್ಡರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್. ಥ್ಯಾಂಕ್ ಯು.